ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಜ್ಞಾನೋಪದೇಶವನ್ನು ಮಾಡ್ತಾ ಇದ್ದ. ಅದರಲ್ಲಿ ಒಂದೊಂದು ವಿಚಾರಗಳನ್ನು ಸ್ಫುಟತರವಾಗಿ ವಿವರಣೆಯನ್ನು ಕೊಡ್ತಾ ಇದ್ದ. ಆತ್ಮಜ್ಞಾನವನ್ನು ತಿಳಿದಂಥ ವ್ಯಕ್ತಿ ಸಾಕ್ಷಾತ್ತಾಗಿ ಪರಮಾತ್ಮನೇ ಅಂತ ನಾವು ತಿಳಿಬೇಕು, ಆತನನ್ನು ಜ್ಞಾನ ಸೂರ್ಯನೆಂದು ಭಾವಿಸಬೇಕು ಅಂತ ನಮಗೆ ಒಂದು ಕಿವಿಮಾತನ್ನು ಕೂಡ ಹೇಳ್ತಾ ಇದ್ದ. ಈ ಪ್ರಕಾರವಾಗಿ ಈ ರೀತಿ ಅಪಾರವಾಗಿ ಜ್ಞಾನತತ್ವವನ್ನು ಜ್ಞಾನೇಶ್ವರನು ಹೇಳುತ್ತಿರಲು ಇದನ್ನು ಕೇಳಿದ ಶ್ರೋತೃಗಳು ಹೀಗೆಂದರು. ಈಗ ಈ ವಿಚಾರವನ್ನು ಜ್ಞಾನೇಶ್ವರಿ ಮಹಾರಾಜರು ಶ್ರೋತೃಗಳಿಗೆ ಕೇಳುಗರಿಗೆ ಹೇಳ್ತಾ ಇದ್ರು. ಆಗ ಶ್ರೋತೃಗಳಲ್ಲಿ ಒಬ್ಬರು ಒಂದು ಪ್ರಶ್ನೆ ಮಾಡ್ತಾರೆ. ಜ್ಞಾನನಿಧಿಯಾದ ಜ್ಞಾನೇಶ್ವರನೇ, ನೀನು ನಿರತಿಶಯವಾದ ಜ್ಞಾನವನ್ನು ವಿಸ್ತರಿಸುತ್ತಾ ನೀನು ಕಾರಣ ನಿಧಾನಿಸುತ್ತಿರುವೆ. ಏನು ಕಾರಣ ನಿಧಾನಿಸುತ್ತಿರುವೆ ಅಂದರೆ, ಜ್ಞಾನೇಶ್ವರಿ ಮಹಾರಾಜರು ಏನು ಮಾಡ್ತಾ ಇದ್ದಾರೆ ಅಂದರೆ, ಜ್ಞಾನೇಶ್ವರಿ ಗೀತಾಮೃತವನ್ನು ಅಥವಾ ಭಗವದ್ಗೀತೆಯನ್ನು ವಿವರಿಸಿ ಹೇಳ್ತಾ ಇರಬೇಕಾದ್ರೆ ಅವರು ತಮ್ಮದೇ ಆದ ವ್ಯಾಖ್ಯಾನವನ್ನು ಕೊಡ್ತಾ ಹೋಗ್ತಾ ಇದ್ದಾರೆ. ವಿಸ್ತರಿಸಿ ಹೇಳುವ ಒಂದು ಬರದಲ್ಲಿ ತಮ್ಮ ಅನುಭವ ವ್ಯಾಖ್ಯಾನವನ್ನು ಸೇರಿಸಿ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರು ಯಾಕೆ ನಿಧಾನ ಮಾಡ್ತಾ ಇದೆಯಾ, ವಿಸ್ತರಿಸಿ ಜ್ಞಾನವನ್ನು ವಿಸ್ತರಿಸುತ್ತಾ ಏನು ಕಾರಣ ನಿಧಾನಿಸುತ್ತಿರುವೆ? ಜ್ಞಾನ ವಿಷಯದಲ್ಲಿ ವಿಸ್ತರಿಸಿದ ನಿನ್ನ ಬೋಧೆಯಿಂದ ನಮಗೆ ಯಥೇಷ್ಟ ಭೋಜನವು ಲಭಿಸಿತು. ಶ್ರೀನಿವಾಸನು ಬೋಧಿಸಿದ ಗೀತಾರ್ಥವನ್ನು ತಿಳಿಸದೆ ಅನ್ಯ ವಿಷಯಾಂತರಗಳನ್ನು ವರ್ಣಿಸತೊಡಗಿದೆಯಲ್ಲ ಅಂತ ಅವರು ಕೇಳ್ತಾರೆ. ಅಂದರೆ ಬೇರೆ ಬೇರೆ ವಿಚಾರಗಳನ್ನೆಲ್ಲ ಯಾಕೆ ಮಧ್ಯೆ ತರ್ತಾ ಇದೆಯಾ? ಕೃಷ್ಣ ಪರಮಾತ್ಮನು ಹೇಳಿದಂಥ ವಿಚಾರಗಳನ್ನ ನೀನು ನಮಗೆ ನಿರೂಪಿಸು ಸಾಕು ಅಂತ ಯಾರೋ ಒಬ್ಬರು ಕೇಳ್ತಾರೆ. ಈ ರೀತಿ ಆವೇಶಪೂರಿತವಾಗಿ ಮಾತುಗಳನ್ನಾಡಿದ ಭಕ್ತರಿಗೆ ತಾವು ಕೇಳಿದ ಮಾತೇ ತಿಳಿಯದಂತಾಯಿತು. ಅವ್ರಿಗೆ ಏನು ಹೇಳ್ತಾ ಇದ್ದೀನೋ ಅನ್ನೋ ಮಾತು ಜನಗಳಿಗೆ ತಿಳಿಲಿಲ್ಲ. ಆವೇಶಭರಿತರಾಗಿ ನೀವು ಬೇರೆ ಬೇರೆ ವಿಷಯಗಳನ್ನೆಲ್ಲ ಯಾಕೆ ಡೈವರ್ಟ್ ಮಾಡ್ತೀರಾ, ವಿಷಯಾಂತರವನ್ನು ಯಾಕೆ ಮಾಡ್ತೀರಾ, ನೇರವಾಗಿ ಕೃಷ್ಣ ಹೇಳಿರೋದನ್ನಷ್ಟೇ ಹೇಳಿ ಸಾಕು ಅಂತ ಯಾರೋ ಒಬ್ಬರು ಕೇಳಿದ್ರು. ಆಗ ಪುನಃ ಹೀಗೆ ಅಂದರು, ನೀನು ಚೆನ್ನಾಗಿ ನಿರೂಪಿಸಿದೆ, ಚೆನ್ನಾಗಿ ವಿವರಿಸ್ತೀಯಪ್ಪ, ಭಗವದ್ಗೀತೆನ ಚೆನ್ನಾಗಿ ನಿರೂಪಣೆ ಮಾಡ್ತೀಯ. ಲೋಕದಲ್ಲಿ ಒಂದು ಕ್ಷಣ ಜ್ಞಾನ ಪ್ರಾಪ್ತಿಗಾಗಿ ಯೋಗ ಧ್ಯಾನ ಮೊದಲಾದ ಅನೇಕ ಅನಂತ ಸಾಧನಗಳನ್ನು ಮಾಡುವರು. ಅಂಥವರಿಗೂ ದೊರೆಯದಿರುವಂತಹ ಜ್ಞಾನವನ್ನು ಸುಲಭವಾಗಿ ಎಲ್ಲರಿಗೂ ತಿಳಿದು ಸಂಪೂರ್ಣವಾದ ತೃಪ್ತಿಯನ್ನು ಪಡೆಯುವಂತೆ ನೀನು ಬೋಧಿಸುತ್ತಿರುವೆ. ಆತ್ಮಜ್ಞಾನವನ್ನು ಪಡೀಲಿಕ್ಕೆ ಯೋಗ ಧ್ಯಾನ ಜ್ಞಾನ ಭಕ್ತಿ ಎಲ್ಲನೂ ಮಾಡ್ತಾರೆ. ಅಂಥದ್ರಲ್ಲಿ ಎಲ್ಲವನ್ನು ಮಾಡಿಯೂ ಕೂಡ ಇಂಥ ವಿಚಾರವನ್ನು ತಿಳಿಲಿಕ್ಕೆ ಎಷ್ಟೋ ಜನಕ್ಕೆ ಲಭ್ಯ ಆಗಿರೋದಿಲ್ಲ. ಆ ರೀತಿಯಲ್ಲಿ ನಮಗೆ ಲಭ್ಯ ಮಾಡಿಕೊಟ್ಟೆ ನೀನು, ಒಳ್ಳೆ ವಿಚಾರಗಳನ್ನ ತಿಳಿಸ್ಕೊಟ್ಟೆ ನೀನು. ಅರ್ಥ ಆಯ್ತಾ? ಅವರು ಶ್ರೋತೃಗಳು ಹೇಳ್ತಾ ಇರೋದು. ಅಮೃತದ ವೃಷ್ಟಿಯು ಸದಾ ಸುರಿಯುತ್ತಿದ್ದರೂ ಅದರಿಂದ ನಷ್ಟವಾಗುವುದೇನು? ಸುಖೋಪಭೋಗದ ದಿನಗಳು ಕೋಟ್ಯಾವಧಿಯಾಗಿ ಲಭಿಸಿದರೂ ಸಹ ಆ ದಿನಗಳು ಯಾವಾಗ ಮುಗಿಯುವೆಂದು ಯಾರಾದರೂ ಗಣಿಸುವರ? ಈಗ ನಿರಂತರ ಸುಖವೇ ಸುರಿತಾ ಇರ್ತದೆ, ನಿರಂತರ ಸುಖವೇ ಲಭ್ಯ ಆಗ್ತಾ ಇರ್ತದೆ ಒಬ್ಬರಿಗೆ ಅಂತ ಇಟ್ಕೊಳ್ಳೋಣ. ಅಯ್ಯೋ ನನಗಂತೂ ಸುಖವನ್ನು ಅನುಭವಿಸಿ ಸಾಕಾಗೋಯ್ತಪ್ಪ, ಎಂದು ಮುಗೀತದೋ ಈ ಸುಖ ಅಂತ ಯಾರಾದರೂ ಬೇಜಾರು ಮಾಡ್ಕೊಳ್ತಾರ? ಸದಾಕಾಲ ಹೀಗೆ ಬರಲಿ ಅಂತ ಅನ್ನೋದಿಲ್ವ? ಆ ರೀತಿಯಲ್ಲಿ ಜ್ಞಾನೇಶ್ವರಿ ಮಹಾರಾಜರು ಅಂದ್ರೆ ಅವರು ಯೋಗಿಗಳಲ್ವ, ಅವ್ರ ಮಾತುಗಳನ್ನು ಕೇಳ್ತಾ ಇರ್ತಾರೆ. ಎಂದಿಗೆ ಮಾತು ನಿಲ್ಲಿಸ್ತಾನಪ್ಪ ಇವನು ಅಂತ ಯಾರೂ ಅಂದ್ಕೊಳ್ಳೋದಿಲ್ಲ. ಆದರೆ ಅವ್ರಿಗೆ ಬಂದಿರೋದೇನು ಅಂದರೆ, ಭಗವದ್ಗೀತೆಯನ್ನು ಬಿಟ್ಟು ಬೇರೆ ವಿಚಾರ ಕೊಟ್ಟೋಗ್ಬಿಟ್ಟ ಇವನು ಅಂತ ಯಾರೋ ಕೆಲವ್ರಿಗೆ ಅನಿಸಿರ್ತಾರೆ. ಅದಕ್ಕೆ ಅವರು ಈ ಮಾತನ್ನು ತೆಗೆದಿರ್ತಾರೆ. ಪೂರ್ಣಿಮಾ ರಾತ್ರಿಯು ಯುಗ ಪರ್ಯಂತವಿದ್ದರೂ ಚಕೋರವು ಅದನ್ನು ಏಕಾಗ್ರತೆಯಿಂದ ನೋಡದೆ ಬಿಡುವುದೇ. ಈ ರೀತಿ ಸುರಸವಕ್ತವಾದ ನೀನು ಜ್ಞಾನದ ವಿಷಯವನ್ನೇ ವರ್ಣಿಸುತ್ತಿರುವಲ್ಲಿ ಯಾರಾದರೂ ಸಾಕು ನಿಲ್ಲಿಸೆಂದು ಹೇಳುವರೆ? ಭಾಗ್ಯವಂತನಾದ ಅತಿಥಿಯು ಮನೆಗೆ ಬಂದಾಗ ನೈಪುಣ್ಯವತಿಯು ಪ್ರೇಮದಿಂದ ಪಕ್ವಾನ್ನಗಳನ್ನು ಬಡಿಸುತ್ತಿದ್ದರೆ ಭೋಜನ ಮಧ್ಯದಲ್ಲಿ ಯಾರಾದರೂ ಸಾಕೆನ್ನಬಹುದೇ? ಹೀಗೆಯೇ ಜ್ಞಾನಾಮೃತ ಪಾನ ಮಾಡಬೇಕೆಂಬ ಇಚ್ಛೆಯ ಜೊತೆಗೆ ಶ್ರದ್ಧೆಯಿಂದ ಜ್ಞಾನವನ್ನು ಬೋಧಿಸುವಂತಹ ನಿಮ್ಮಂತಹವರು ದೊರೆತಿರುವಾಗ ಎಷ್ಟು ಕಾಲವಾದರೂ ಶ್ರವಣವನ್ನು ನಾವು ಸಾಕೆನ್ನುವವೇ ಇಲ್ಲ. ಜ್ಞಾನರಾಜನೇ, ನಿನ್ನ ಸುರಸ ವ್ಯಾಖ್ಯಾನಕ್ಕೆ ಬಲವತ್ತರವಾದ ಪುಷ್ಟಿಯು ಲಭಿಸಿದೆ.
ಹೇ ಜ್ಞಾನರಾಜ, ಪೂರ್ಣಜ್ಞಾನ ಸ್ವರೂಪಿಯಾದ ನಿನ್ನ ವಾಣಿಯಿಂದ ಹೊರಟ ವಾಕ್ಯವೆಲ್ಲವೂ ಜ್ಞಾನಮಯವೇ. ಆದರೆ ಲೋಕದಲ್ಲಿ 18 ಸದ್ಗುಣಗಳಲ್ಲಿರುವ ಅಜ್ಞಾನಿಗಳ 18 ಸದ್ಗುಣಗಳಲ್ಲಿ ಇಲ್ಲದಿರುವ ಅಜ್ಞಾನಿಗಳ ಅಜ್ಞಾನಂ ಯಥಾತೋ ವ್ಯತ್ಯ ಸ್ವರೂಪವನ್ನು ವಿಸ್ತರಿಸೆಂದು ಪ್ರಾರ್ಥಿಸುವೆವು ಎನ್ನಲು. ಅಂದರೆ ಅಜ್ಞಾನಂ ಯಥಾತೋನ್ಯತ ಅನ್ನೋ ಮಾತನ್ನು ವಿಸ್ತರಿಸಿ ಹೇಳು ಅನ್ನೋದನ್ನು ಅವರು ಕೇಳ್ತಾ ಇದ್ದಾರೆ. ಈ ಮಾತಿಗೆ ಅರ್ಥವನ್ನು ಹೇಳು, ಎಲ್ಲವನ್ನೂ ವಿಸ್ತರಿಸ್ತೆ ನೀನು, ಈ ಮಾತಿಗೆ ಅರ್ಥವನ್ನು ಹೇಳು ಅಂತ ಅವರು ಕೇಳ್ತಾರೆ. ಅದಕ್ಕೆ ಜ್ಞಾನೇಶ್ವರಿ ಮಹಾರಾಜರು ಏನು ಹೇಳ್ತಾರೆ ಅಂತ, ಈ ರೀತಿ ವಿನತಿಯ ಮಾತುಗಳನ್ನು ಕೇಳಿದಾಕ್ಷಣವೇ ಜ್ಞಾನದೇವನು ಹೀಗೆಂದನು. ಅಂದರೆ ಜನಗಳು ಯಾವಾಗ ಈ ರೀತಿಯಲ್ಲಿ ಕೇಳಿದ್ರು, ಅಂದರೆ ನಿನ್ನ ಮಾತುಗಳೆಲ್ಲವೂ ಸರಿಯಪ್ಪ, ಜ್ಞಾನದ ಅಪೇಕ್ಷೆಯನ್ನು ಪಡ್ತಾ ಇದ್ದೋ, ಆ ಜ್ಞಾನದ ಅಪೇಕ್ಷೆಯನ್ನು ಪಟ್ಟುವಾಗ ಅದರ ವಿಸ್ತಾರವನ್ನು ಹೇಳ್ತಾ ಇರೋರು ಯಾರಪ್ಪ ಅಂದರೆ ಜ್ಞಾನಿಯಾದವನೇ. ಆ ಜ್ಞಾನದ ವಿಸ್ತಾರವನ್ನು ವಿವರಿಸಿ ಹೇಳ್ತಿರ್ಬೇಕಾದ್ರೆ ಯಾರಾದರೂ ಬೇಡ ಅಂತಾರ? ಅದರಿಂದ ನಮಗೆ 18 ಸದ್ಗುಣಗಳಿಲ್ಲದಿರುವ ಅಜ್ಞಾನಿಗಳಲ್ಲಿ 18 ಥರದ ಸದ್ಗುಣಗಳಿದೆಯಂತೆ. ಅದಿಲ್ಲದಿರುವ ಅಜ್ಞಾನಿಗಳಲ್ಲಿ ಅದರ ಸ್ವರೂಪವನ್ನು ವಿಸ್ತರಿಸಿ ಹೇಳು ಅಂತ ಯಾರು ಕೇಳ್ತಾರೆ ಶ್ರೋತೃಗಳಲ್ಲೊಬ್ಬರು. ಆಗ ಮುಂದುವರೆದು ಜ್ಞಾನೇಶ್ವರಿ ದೇವರು ಈ ರೀತಿಯಲ್ಲಿ ಮಾತಾಡ್ತಾರೆ. ಈ ರೀತಿಯಲ್ಲಿ ಶ್ರೋತೃಗಳು ಜ್ಞಾನೇಶ್ವರಿ ಮಹಾರಾಜರನ್ನ ಕೇಳಿದಾಗ ಜ್ಞಾನೇಶ್ವರಿ ಮಹಾರಾಜರು ಹೇಳ್ತಾರೆ, ಮಹಾರಾಯರೇ, ನಾನು ಹೇಳಬೇಕೆಂದು ಇಚ್ಛಿಸಿದ್ದನ್ನೇ ಕೇಳಬೇಕೆಂದು ಕೋರುತ್ತಿರುವಿರಿ. ಆಗ ಅವ್ರು ಹೇಳ್ತಾರೆ, ನೋಡಿ ಶ್ರೋತೃಗಳೇ, ನಾನು ಈಗ ತಾನೇ ಅಂದ್ಕೊಂಡೆ ಈ ವಿಚಾರವನ್ನು ತಿಳಿಸ್ಬೇಕು ನಿಮ್ಮೆಲ್ರಿಗೂ ಅಂತ. ನೀವು ಈಗ ಅದೇ ಪ್ರಶ್ನೆ ಕೇಳ್ತಾ ಇದ್ದೀರಿ. ಆದ್ದರಿಂದ ವ್ಯರ್ಥವಾದ ಮಾತುಗಳನ್ನಾಡದೆ ಶ್ರೀಕೃಷ್ಣನು ಅರ್ಜುನನಿಗೆ ಬೋಧಿಸಿದ 18 ಜ್ಞಾನದ ಲಕ್ಷಣಗಳನ್ನು ವರ್ಣಿಸಿದನು. ಅಂಗೈಯಲ್ಲಿರುವ ನೆಲ್ಲಿಕಾಯಿಯಂತೆ ಈ ಜ್ಞಾನ ಲಕ್ಷಣಗಳಿಂದಲೇ ಅಜ್ಞಾನಿಗಳನ್ನು ಬಹು ಸುಲಭವಾಗಿ ಗುರುತಿಸಬಹುದು. ಆದರೂ ಲೌಕಿಕರು ಹೇಳುವ ಅಜ್ಞಾನದ ಲಕ್ಷಣವನ್ನು ಚೆನ್ನಾಗಿ ವಿವರಿಸುವನು. ಈಗ ನಿಮಗೆ ಜ್ಞಾನದ 18 ಲಕ್ಷಣಗಳನ್ನ ಹೇಳಿದೆ. ಈಗ ಲೋಕದ ಜನರು ಗುರುತಿಸುವಂತಹ ಅಜ್ಞಾನದ 18 ಲಕ್ಷಣ ಹೇಳ್ತೀನಿ ಕೇಳಿ. ನಾನೇ ಹೇಳಬೇಕು ಅಂತ ಇದ್ದೆ, ಅಷ್ಟರಲ್ಲಿ ನೀವು ಅದರ ವಿಚಾರವಾಗಿ ಪ್ರಶ್ನೆ ಮಾಡಿದ್ರಿ. ಈಗ ನಾನು ಅದನ್ನು ಚೆನ್ನಾಗಿ ವಿವರಿಸ್ತೀನಿ. ವಾಸ್ತವವಾಗಿ ಜ್ಞಾನ ರೂಪದ ಅರಿವಾಯಿತೆಂದರೆ ಅದರ ಹಿನ್ನೆಲೆಯಲ್ಲಿ ಅಜ್ಞಾನದ ಅರಿವೂ ಆಗುವುದು. ಜ್ಞಾನವನ್ನು ಅರ್ಥಕೊಂಡ್ರೆ ಅಜ್ಞಾನದ ಬೇಗ ಗೊತ್ತಾಗುತ್ತೆ. ಆ ರೀತಿಯಲ್ಲಿ ಹೇಳ್ತೀನಿ ಕೇಳಿ ಅಂತ ಹೇಳ್ತಾರೆ. ಜ್ಞಾನವಲ್ಲದ್ದೇ ಅಜ್ಞಾನ. ಯಾವುದು ಜ್ಞಾನವೋ ಅದು ಜ್ಞಾನ, ಯಾವುದು ಜ್ಞಾನವಲ್ಲವೋ ಅದು ಅಜ್ಞಾನ. ಹಗಲು ರಾತ್ರಿ ತಿರುಗುತ್ತಲೇ ರಾತ್ರಿ ಬರುವುದೇ ಹೊರತು ಮತ್ತೊಂದು ಬರುವುದಿಲ್ಲ. ಈ ರೀತಿಯಾಗಿ ಜ್ಞಾನವಿಲ್ಲದ ಸ್ಥಳದಲ್ಲಿ ಅಜ್ಞಾನವು ಇದ್ದೇ ತೀರಬೇಕೆಂದು ತಿಳಿಯಿರಿ. ಏನಾಯಿತು? ಜ್ಞಾನವಿಲ್ಲದ ಸ್ಥಳದಲ್ಲಿ ಮತ್ತೊಂದಿರಲೇಬೇಕು, ಅದು ಅಜ್ಞಾನ. ಇಲ್ಲ ಜ್ಞಾನ ಇರಬೇಕು, ಇಲ್ಲ ಅಜ್ಞಾನ ಇರಬೇಕು, ಇವೆರಡಕ್ಕೆ ಪ್ರಾಶಸ್ತ್ಯ ಇರೋದು. ಆದರೂ ಪ್ರಾಸಂಗಿಕವಾಗಿ ಅಜ್ಞಾನಿಯ ಲಕ್ಷಣವನ್ನು ವಿವರಿಸನು ಕೇಳಿರಿ. ಯಾವನು ಮಹತ್ವ ಇಲ್ಲದೆ ಪ್ರತಿಷ್ಠೆಯನ್ನು ಸಂಪಾದಿಸುವುದಕ್ಕಾಗಿಯೇ ಜೀವಿಸಿರುವನೋ, ಏನು ಯೋಗ್ಯತೆ ಇಲ್ಲದೆ ಪ್ರತಿಷ್ಠೆಯನ್ನು ಪಡಿಬೇಕು, ಒಳಗೆ ಅವನಲ್ಲಿ ಯಾವುದೇ ಸಂಪಾದನೆ ಇಲ್ಲ, ಸಾಧನೆ ಇಲ್ಲ, ಏನಿಲ್ಲ, ಆದರೂ ಕೀರ್ತಿ ಪ್ರತಿಷ್ಠೆಗಳನ್ನ ಗಳಿಸ್ಬೇಕು ಅಂತ ಇಚ್ಛೆ ಪಡ್ತಾನೆ. ಆ ರೀತಿಯಲ್ಲಿ ಯಾವನು ಮಹತ್ವ ಇಲ್ಲದೆ ಪ್ರತಿಷ್ಠೆಯನ್ನು ಸಂಪಾದಿಸುವುದಕ್ಕಾಗಿ ಜೀವಿಸಿರುವನೋ, ಯಾವನು ಗೌರವಕ್ಕಾಗಿಯೇ ಎದುರು ನೋಡುತ್ತಾ ಸನ್ಮಾನ ದೊರೆತರೆ ಪರ್ವತ ಶಿಖರದಂತೆ ಉಬ್ಬಿ ಹೋಗುತ್ತಾ ಸದಾ ಉನ್ನತ ಪದವಿಯನ್ನೇ ಬಯಸಿ ಅದರಿಂದ ಕೆಳಗಿಳಿಯಲು ಇಚ್ಛೆ ಪಡುವುದಿಲ್ಲವೋ, ಅಶ್ವತ್ಥದ ಎಲೆಗಳಿಂದ ಮನೆಗೆ ತೋರಣಗಳನ್ನು ಕಟ್ಟದಂತೆ ಯಾವನು ತಾನು ಮಾಡಿದ ದಾನ ಧರ್ಮ ಪುಣ್ಯಗಳೆಂಬ ಎಲೆಗಳನ್ನು ಪ್ರಶಂಸಾರೂಪವಾದ ವಾಕ್ಯೆಂಬ ದಾರದಿಂದ ಪೋಣಿಸಿ ತನ್ನ ಶರೀರವೆಂಬ ಮನೆಗೆ ಕಟ್ಟಿ ಅಲಂಕರಿಸುವನು. ಅಂದರೆ ಅವನು ಮಾಡಿದ್ದೆಲ್ಲವನ್ನು ಅವನ ಮಾತಲ್ಲಿ ದಿನನಿತ್ಯ ಹೇಳ್ತಾ ಇರೋದೆ, ನಾನು ಅಂಥದ್ದು ಮಾಡಿದೆ, ಇಂಥದ್ದು ಮಾಡಿದೆ, ಅವ್ರಿಗೆ ಮಾಡಿದೆ, ಇವ್ರಿಗೆ ಮಾಡಿದೆ, ಸುಮ್ಮನೆ ಹೇಳ್ತಾನೆ ಇರೋದೆ. ಮಾಡಿದವನು ಸುಮ್ಮನಿದ್ರೆ ಚಂದ, ಅದು ಬಿಟ್ಬಿಟ್ಟು ಹೇಳ್ತಾ ತಿರುಗೋದು. ಅದನ್ನು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ನಿಜವಾಗಿಯೂ ಮಾಡಿದ್ದೆ ಆದರೆ ಅದು ಒಂದಿನ ಕಾಣಬರುತ್ತೆ. ಆದರೆ ಈತನಿಗೆ ಅದೊಂದು ಚಪಲ. ಇದು ಅಜ್ಞಾನಿಯ ಲಕ್ಷಣ. ಮತ್ತು ದೇವಾಲಯದ ಶಿಖರದಂತೆ ಯಾವನು ಯಾವಾಗಲೂ ತಲೆ ಎತ್ತಿಕೊಂಡು ಮೆರೆಯುತ್ತಾ ತಿರುಗುವನೋ, ಯಾವನು ತನ್ನ ವಿದ್ಯಾಪ್ರೌಢಿಮೆಯನ್ನು ಹೊಗಳಿಕೊಳ್ಳುತ್ತಾ ಪರರಿಗೆ ತನ್ನಿಂದುಂಟಾದ ಉಪಕಾರವನ್ನೇ ಪ್ರಕಟಿಸುತ್ತಾ ಲೌಕಿಕ ಕೀರ್ತಿಗಾಗಿ ಕೆಲಸಗಳನ್ನು ಮಾಡುತ್ತಾ ಇತರರನ್ನು ಭ್ರಮೆಗೊಳಿಸುವಂತಹ ವೇಷಭೂಷಣಗಳನ್ನೇ ಧರಿಸುವನೋ,
ಅಂತಹವನನ್ನು ಅಜ್ಞಾನದ ಗಣಿ ಎಂದು ತಿಳಿ. ಅರ್ಥ ಆಯ್ತಲ್ವಾ? ಅಜ್ಞಾನದ ಗಣಿಯವ್ರನ್ನ ಸಾಮಾನ್ಯವಾಗಲ್ಲ, ಅಜ್ಞಾನದ ಗಣಿ. ಗಣಿ ಅಂದರೆ ಅಲ್ಲಿ ಅಪಾರವಾದ ಹೇರಳವಾದ ಸಂಪತ್ತು ತುಂಬಿರ್ತದಲ್ಲ, ಆ ರೀತಿಯಲ್ಲಿ ಅಜ್ಞಾನವೇ ತುಂಬಿರ್ತಕ್ಕಂಥ ಗಣಿ ಯಾರು? ಈ ರೀತಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಅಂತ ತಿಳಿ ಅಂತ ಹೇಳಿ ಅರ್ಜುನನಿಗೆ ಕೃಷ್ಣನ ಉಪದೇಶ ಮಾಡ್ತಾ ಇದ್ದದನ್ನ ಜ್ಞಾನೇಶ್ವರಿ ಮಹಾರಾಜರು ಶ್ರೋತೃಗಳಿಗೆ ತಿಳಿಸ್ತಾ ಇದ್ದಾರೆ. ಮುಂದುವರೆದು ಏನು ಹೇಳ್ತಾರೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.